ನನ್ನ ಘೋಷವಾಕ್ಯ ಯಾವ ರೀತಿ ಪರಿಪಾಲನೆ ಮಾಡ್ಕೊ ಬಂದಿದ್ದೀನಿ ಅಂದ್ರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲು ಆದ್ಯತೆ. ಈ ರೀತಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ, ಈ ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡತಕ್ಕಂತ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ರೋಗಿಯನ್ನು ಕೂಡ ನಾನು ಚಿಕಿತ್ಸೆ ಇಲ್ಲದೇನೆ ವಾಪಸ್ ಕಳಿಸಿಲ್ಲ. ನನ್ನ ಅವಧಿಯಲ್ಲಿ ಆಸ್ಪತ್ರೆಗೆ ಬಂದಂತ ನಿಜವಾದ ಗಣ್ಯರು ಯಾರಪ್ಪ ಅಂದ್ರೆ, ಶಾಸಕರಲ್ಲ, ಸಂಸದರಲ್ಲ, ಸಚಿವರಲ್ಲ, ನಿಜವಾದ ಗಣ್ಯ ವ್ಯಕ್ತಿಗಳನ್ನ ನಾನು ನೋಡಿರೋದು. ನಾನು ನಮ್ಮ ರೈತರನ್ನ, ಕೂಲಿ ಕಾರ್ಮಿಕರನ್ನ, ಮಧ್ಯಮ ವರ್ಗದವರನ್ನ ನಾನು ನೋಡಿದ್ದೇನೆ. ಯಾಕೆಂದ್ರೆ ಇದು ಕೇವಲ ಸರ್ಕಾರದ ಅನುದಾನದಿಂದಲೇ ಇವೆಲ್ಲ ಮಾಡ್ಲಿಕ್ಕಾಗಲ್ಲ. ಆಯ್ತು, ಸರ್ಕಾರ ಅನುದಾನ ಕೊಟ್ಟಿದೆ, ಆದರೆ ಸರ್ಕಾರದ ಅನುದಾನದ ಜೊತೆಗೆ ಸುಮಾರು 200-300 ದಾನಿಗಳಿಂದ ಹಣವನ್ನ ಸಂಗ್ರಹಿಸಿ ಒಂದು 150 ಕೋಟಿ ರೂಪಾಯಿದು ಬಡ ರೋಗಿಗಳ ಆರೋಗ್ಯ ನಿಧಿಯನ್ನು ಸ್ಥಾಪನೆ ಮಾಡಿದ್ದೇನೆ ನಾನು. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ರೋಗಿಗಳು ನೊಂದು ಬಂದಿರ್ತಾರೆ, ಅವರನ್ನ ನೋಯಿಸಬಾರದು ಅನ್ನೋ ಮನೋಭಾವ. ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ, ಆದರೆ ಬೇರೆಯವರ ನೋವು ನಮಗೆ ಗೊತ್ತಾದ್ರೆ ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಅಂದ್ರೆ ಯಾವಾಗ್ಲೂ ಅಷ್ಟೇ ಯಾವ್ದಾದ್ರೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಯಾವ್ದಾದ್ರೂ ಒಂದು ಕಾನೂನಿದ್ದು, ಆ ಕಾನೂನಿನಿಂದ ಸಾಮಾನ್ಯ ಜನರಿಗೆ, ಆ ಕಾನೂನಿನಿಂದ ರೈತರಿಗಾಗ್ಬೋದು, ಕಾನೂನಿನಿಂದ ಸಮುದಾಯಕ್ಕೆ ಅನಾನುಕೂಲ ಆಗ್ತಾ ಇದ್ರೆ ಕಾನೂನಿನ ನೆಪ ಹೇಳಿ ಆಗದಿಲ್ಲ ಅನ್ನುವ ಬದಲು ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕು. ಕಾನೂನಿಗೆ ತಿದ್ದುಪಡಿ ತಂದು ನಾವು ಸಹಾಯ ಮಾಡಬೇಕು.